ಹಗಲು ಶಾಂತವಾಗಿ ನೀಲಿ ಬಣ್ಣದಲ್ಲಿ ಕಾಣಿಸುವ ಆಕಾಶ ರಾತ್ರಿ ಆಗುತ್ತಿದ್ದಂತೆ ಕೋಟ್ಯಾಂತರ ನಕ್ಷತ್ರಗಳಿಂದ ತುಂಬಿ ಹೋಗುತ್ತೆ. ನೀವು ಯಾವತ್ತಾದರೂ ಕತ್ತಲಲ್ಲಿ ಆಕಾಶವನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ಒಂದು ನಕ್ಷತ್ರದ ಸಮೂಹ ಆಕಾಶದ ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೆ ಒಂದು ದಾರಿ ರೀತಿ ಕಾಣಿಸುತ್ತೆ. ಅದು ನಾವು ಇರುವ ಮಿಲ್ಕಿ ವೇ ಗ್ಯಾಲಕ್ಸಿ. ಚಂದ್ರ ಭೂಮಿ ಸುತ್ತ ಸುತ್ತುತ್ತೆ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ. ಅದೇ ರೀತಿ ನಮ್ಮ ಸೂರ್ಯ ತನ್ನ ಗ್ರಹಗಳ ಜೊತೆ ಸೇರಿ ಗ್ಯಾಲಕ್ಸಿಯ ಕೇಂದ್ರ ಬಿಂದುವಿನ ಸುತ್ತ ನಿರಂತರವಾಗಿ ಅತಿ ವೇಗವಾಗಿ ಸುತ್ತುತ್ತಿರುತ್ತೆ. ನಮ್ಮ ಜೊತೆ ನಮ್ಮ ಗ್ಯಾಲಕ್ಸಿಯಲ್ಲಿ ಇರುವ ಎಲ್ಲ ಗ್ರಹಗಳು, ನಕ್ಷತ್ರಗಳು ಆ ಕೇಂದ್ರ ಬಿಂದುವಿನ ಸುತ್ತ ಸುತ್ತುತ್ತಿರುತ್ತೆ. ಇಷ್ಟು ಕೋಟಿ ಗ್ರಹಗಳನ್ನು, ನಕ್ಷತ್ರಗಳನ್ನು ಆಕರ್ಷಿಸುತ್ತಾ ತನ್ನ ಅಧೀನದಲ್ಲಿ ಸುತ್ತೋ ರೀತಿ ಮಾಡ್ತಿದೆ ಅಂದರೆ ಅಲ್ಲಿ ಅದ್ಭುತವಾದ ಪವರ್ಫುಲ್ ಆದ ಆಬ್ಜೆಕ್ಟ್ ಇರಲೇಬೇಕು. ಅಷ್ಟಕ್ಕೂ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಮಧ್ಯದಲ್ಲಿ ಇರುವ ಆ ಪವರ್ಫುಲ್ ಆಬ್ಜೆಕ್ಟ್ ಯಾವುದು? ಅದನ್ನು ಹೇಗೆ ಕಂಡುಹಿಡಿದರು? ಆ ಗ್ಯಾಲಕ್ಟಿಕ್ ಸೆಂಟರ್ನಲ್ಲಿ ಏನು ನಡೀತಿದೆ? ಇಷ್ಟು ಕೋಟಿ ನಕ್ಷತ್ರಗಳನ್ನು ಆಕರ್ಷಿಸುತ್ತಾ ತನ್ನ ಕಡೆ ಸೆಳೆಯಲು ಅದಕ್ಕೆ ಯಾವುದಾದರೂ ಶಕ್ತಿ ಸಹಾಯ ಮಾಡ್ತಿದೆಯಾ? ಇಂತಹ ಆಸಕ್ತಿಕರ ವಿಷಯಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾವುದಾದರೂ ಪ್ರಶ್ನೆ ನಮ್ಮ ಕಣ್ಮುಂದೆ ಬಂದರೆ ಅದಕ್ಕೆ ಉತ್ತರ ಸಿಗೋವರೆಗೂ ಸುಮ್ಮನೆ ಇರೋದಿಲ್ಲ ನಮ್ಮ ಮೆದುಳು. ಮಾನವರಿಗೆ ಇರೋ ಈ ಕುತೂಹಲ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಮಧ್ಯದಲ್ಲಿ ಏನಿದೆ ಅಂತ ತಿಳಿದುಕೊಳ್ಳಲು ಪ್ರೇರೇಪಿಸುತ್ತೆ. ಒಂದು ಬಾರಿ ನೀವು ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ಊಹಿಸಿಕೊಂಡರೆ ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೆ ಒಂದು ಡಿಸ್ಕ್ ರೀತಿ ಕಾಣಿಸುತ್ತೆ. ಇದರ ಮಧ್ಯದಲ್ಲಿ ಒಂದು ಅದ್ಭುತವಾದ ಬಿಳಿ ಕಾಂತಿ ಪ್ರಜ್ವಲಿಸುತ್ತಲೇ ಇರುತ್ತೆ. ಭೂಮಿಗೆ 26,000 ಲೈಟ್ ಇಯರ್ಸ್ ದೂರದಲ್ಲಿ ತುಂಬ ಬ್ರೈಟ್ ಆಗಿರೋ ಈ ಸೆಂಟರ್ ಲಕ್ಷಾಂತರ ನಕ್ಷತ್ರಗಳ ಸಮೂಹ ಅಂತ ವಿಜ್ಞಾನಿಗಳು ಭಾವಿಸುತ್ತಾರೆ. ಆದರೆ ಅಲ್ಲಿ ಏನಿದೆ ಅಂತ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಏಕೆ ಅಂದರೆ ನಕ್ಷತ್ರಗಳಿಂದ ಬರುವ ಕಾಂತಿ ನಮ್ಮ ಭೂಮಿಯನ್ನು ಸೇರದಂತೆ ಸ್ಟಾರ್ ಡಸ್ಟ್ ಅಡ್ಡಲಾಗಿ ಇತ್ತು. ಅದನ್ನು ಓವರ್ಕಮ್ ಮಾಡಿ ಮುಂದೆ ಹೋಗಲು ವಿಜ್ಞಾನಿಗಳು ಫಸ್ಟ್ ಯೂಸ್ ಮಾಡಿದ ಟೆಕ್ನಿಕ್ ಇನ್ಫ್ರಾಡ್ ಇರುವ ಟೆಲಿಸ್ಕೋಪನ್ನು ಸೆಂಟರ್ ಕಡೆ ತಿರುಗಿಸಿ ಅದನ್ನು ಗಮನಿಸುವುದು. ನಾವು ನಮ್ಮ ಕೈಯನ್ನು ಒಂದು ಕವರ್ ಒಳಗೆ ಇಟ್ಟಾಗ ಒಂದು ಸಾಮಾನ್ಯ ಕ್ಯಾಮ್ರಾದಿಂದ ಆ ಕವರ್ ಒಳಗೆ ನಮ್ಮ ಕೈ ಏನು ಮಾಡ್ತಿದೆ ಅಂತ ನೋಡಲು ತುಂಬ ಕಷ್ಟ. ಆದರೆ ಯಾವಾಗ ನಾವು ಇನ್ಫ್ರಾಡ್ ಕ್ಯಾಮ್ರಾವನ್ನು ಯೂಸ್ ಮಾಡ್ತೀವೋ ಕೈ ಉತ್ಪತ್ತಿ ಮಾಡುವ ಹೀಟ್ ಕಾರಣದಿಂದ ಕವರ್ ಒಳಗೆ ಕೈ ಮಾಡುವ ಕೆಲಸಗಳನ್ನು ನಾವು ಕ್ಲಿಯರ್ ಆಗಿ ನೋಡಬಹುದು. ಈ ಇನ್ಫ್ರಾಡ್ ಟೆಲಿಸ್ಕೋಪನ್ನು ಬಳಸುವುದರಿಂದ ಅಡ್ಡಲಾಗಿ ಇರುವ ಧೂಳಿನಿಂದ ಮುಂದೆ ಹೋಗಿ ಗ್ಯಾಲಕ್ಟಿಕ್ ಸೆಂಟರ್ನಲ್ಲಿರುವ ನಕ್ಷತ್ರಗಳನ್ನು ನೋಡ್ತಾರೆ. ಆದರೆ ಅವರು ತೆಗೆದ ಇಮೇಜ್ನಲ್ಲಿ ಹೀಟಾಗಿರುವ ಪ್ರದೇಶವೆಲ್ಲ ಕಾಣಿಸುತ್ತಿರುವ ಕಾರಣ ಆ ಸ್ಟಾರ್ ಇಮೇಜಸ್ ಎಲ್ಲ ಬ್ಲರ್ ಆಗಿ ಕಾಣಿಸುತ್ತಿತ್ತು. ಇದನ್ನು ಓವರ್ಕಮ್ ಮಾಡಲು ವಿಜ್ಞಾನಿಗಳು ಎಕ್ಸ್ರೇ ಕಿರಣಗಳನ್ನು ಯೂಸ್ ಮಾಡ್ತಾರೆ. ಆಗ ಗ್ಯಾಲಕ್ಟಿಕ್ ಸೆಂಟರ್ನಲ್ಲಿ ಇರುವ ನಕ್ಷತ್ರಗಳು ಕ್ಲಿಯರ್ ಆಗಿ ಕಾಣಿಸುತ್ತೆ. ಈ ರೀತಿಯಾಗಿ ಆ ಸೆಂಟರ್ನಲ್ಲಿ ಇರುವ ನಕ್ಷತ್ರಗಳ ಚಲನೆಯನ್ನು ದಶಕಗಳ ಕಾಲ ಗಮನಿಸುತ್ತಾ ಬರ್ತಾರೆ. ಈ ರೀತಿ 15 ವರ್ಷಗಳ ಪರಿಶೋಧನೆಯ ನಂತರ ತಿಳಿದು ಬಂದ ವಿಷಯ ಏನು ಅಂದರೆ ಯಾವುದೋ ಒಂದು ಮಿಸ್ಟೀರಿಯಸ್ ಪ್ಲೇಸ್ ಸುತ್ತ ಆ ನಕ್ಷತ್ರಗಳು ಸುತ್ತುತ್ತಿವೆ. ನಕ್ಷತ್ರಗಳು ಆ ಪ್ಲೇಸ್ ಹತ್ತಿರಕ್ಕೆ ಬಂದು ತುಂಬ ವೇಗವಾಗಿ ಟರ್ನ್ ಆಗುವ ಅದ್ಭುತ ದೃಶ್ಯಗಳನ್ನು ಗಮನಿಸುತ್ತಾರೆ. ಆ ದೃಶ್ಯಗಳಿಂದ ಆ ಸೆಂಟರ್ನಲ್ಲಿರುವ ಮಿಸ್ಟೀರಿಯಸ್ ಪ್ಲೇಸ್ನಲ್ಲಿ ಬ್ಲ್ಯಾಕ್ ಹೋಲ್ ಇರಬಹುದು ಅಂತ ಭಾವಿಸುತ್ತಾರೆ. ಆದರೆ ಅದೇ ನಿಜ ಅಂತ ಹೇಳಲು ಸಾಧ್ಯವಾಗುತ್ತಿಲ್ಲ. ಅಲ್ಲಿ ಹೆಚ್ಚು ಗುರುತ್ವಾಕರ್ಷಣ ಶಕ್ತಿ ಇರೋ ನಕ್ಷತ್ರಗಳ ಗುಂಪು ಕೂಡ ಇರಬಹುದು ಅಂತ ಭಾವಿಸ್ತಾರೆ. ಭೂಮಿ ಮೇಲೆ ಇದ್ದು ಸರಿಯಾಗಿ ನೋಡಲಾಗದ ಆ ನಕ್ಷತ್ರ ಸಮೂಹವನ್ನು ಅಡಾಪ್ಟಿವ್ ಆಪ್ಟಿಕ್ಸ್ ಟೆಕ್ನಾಲಜಿಯಿಂದ ಇನ್ನೂ ಕ್ಲಿಯರ್ ಆಗಿ ನೋಡ್ತಾರೆ. ಅದು ಹೇಗೆ ಕಾಣಿಸುತ್ತೆ ಅಂತ ನೀವು ನೋಡಿ. ಆ ನಕ್ಷತ್ರಗಳು ಗ್ಯಾಲಕ್ಟಿಕ್ ಸೆಂಟರ್ ಹತ್ತಿರ ಬಂದ ತಕ್ಷಣ ಅವುಗಳ ವೇಗ ಕೂಡ ಜಾಸ್ತಿ ಆಗ್ತಿತ್ತು. ಆ ನಕ್ಷತ್ರಗಳು ವೇಗವಾಗಿ ಆ ಪ್ಲೇಸ್ ಸುತ್ತ ಸುತ್ತುವುದನ್ನು ಅಡಾಪ್ಟಿವ್ ಆಪ್ಟಿಕ್ಸ್ ಟೆಕ್ನಾಲಜಿಯಿಂದ ಇನ್ನೂ ಕ್ಲಿಯರ್ ಆಗಿ ನೋಡ್ತಾರೆ. ಭಾರಿ ಗುರುತ್ವಾಕರ್ಷಣ ಶಕ್ತಿ ಇರೋ ಆಬ್ಜೆಕ್ಟ್ ಮಾತ್ರನೇ ಆ ನಕ್ಷತ್ರಗಳನ್ನು ಸೆಳೆಯಬಲ್ಲದು. ಇದರಿಂದ ಆ ಸೆಂಟರ್ನಲ್ಲಿ ಇರುವುದು ಬ್ಲ್ಯಾಕ್ ಹೋಲೆ ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಸಿಜಿಟೇರಿಯಸ್ ಎ ಅಂತ ಹೆಸರಿಡ್ತಾರೆ.
ಅದು ತುಂಬ ಪವರ್ಫುಲ್ ಆದ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್. ಇದು ಎಷ್ಟು ಪವರ್ಫುಲ್ ಬ್ಲ್ಯಾಕ್ ಹೋಲ್ ಅಂದರೆ ನಮ್ಮ ಸೂರ್ಯನಿಗೆ ಇರೋ ಗ್ರಾವಿಟಿಗಿಂತ 700 ಕೋಟಿ ಪಟ್ಟು ಹೆಚ್ಚು ಗ್ರಾವಿಟಿ ಈ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಗೆ ಇದೆ. ಪ್ರತಿ ಗ್ಯಾಲಕ್ಸಿಗಳ ಮಧ್ಯಭಾಗದಲ್ಲಿ ಇಂತಹ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಸ್ ಇರುತ್ತೆ. ಬೇರೆ ಗ್ಯಾಲಕ್ಸಿಗಳಲ್ಲಿ ವಿಜ್ಞಾನಿಗಳು ಗಮನಿಸಿರುವ ವಿಷಯ ಏನು ಅಂದರೆ ಅವುಗಳ ಮಧ್ಯಭಾಗದಿಂದ ಕ್ರೇಸರ್ಸ್ ಅನ್ನೋ ಪವರ್ಫುಲ್ ಆದ ಲೇಸರ್ ಕಿರಣಗಳು ಬಿಡುಗಡೆಯಾಗುತ್ತಿವೆ ಅಂತ. ಆ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ತನ್ನ ಸುತ್ತ ಇರೋ ನಕ್ಷತ್ರಗಳನ್ನು ನುಂಗುತ್ತಾ ತನ್ನಲ್ಲಿ ಬೆರೆಸಿಕೊಳ್ಳುವುದರಿಂದ ಅಂತಹ ಲೇಸರ್ ಕಿರಣಗಳು ಹೊರಬರುತ್ತಿವೆ ಅಂತ ವಿಜ್ಞಾನಿಗಳು ಭಾವಿಸುತ್ತಾರೆ. ಅಂದರೆ ಆ ಬ್ಲ್ಯಾಕ್ ಹೋಲ್ ತನ್ನ ಸ್ವಂತ ಗ್ಯಾಲಕ್ಸಿಯನ್ನೇ ನುಂಗಿ ಹಾಕುತ್ತಿದೆ. ಆದರೆ ಇಂತಹ ಪವರ್ಫುಲ್ ಆದ ಲೇಸರ್ ಕಿರಣಗಳು ನಮ್ಮ ಗ್ಯಾಲಕ್ಟಿಕ್ ಸೆಂಟರ್ನಿಂದ ಹೊರಬರುವುದು ತುಂಬ ಅಪರೂಪ. ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ ನಮ್ಮ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಸದ್ಯಕ್ಕೆ ಶಾಂತವಾಗಿ ಇದೆ. ಈ ಪರಿಶೋಧನೆಯಲ್ಲಿ ತಿಳಿದು ಬಂದ ಇನ್ನೊಂದು ಆಸಕ್ತಿಕರ ವಿಷಯ ಏನು ಅಂದರೆ ಒಂದು ಗ್ಯಾಲಕ್ಟಿಕ್ ಸೆಂಟರ್ ಸುತ್ತ ನಕ್ಷತ್ರಗಳು ಎಷ್ಟು ವೇಗವಾಗಿ ಸುತ್ತುತ್ತೋ ಗ್ಯಾಲಕ್ಸಿ ಕೊನೆಯಲ್ಲಿರುವ ನಕ್ಷತ್ರಗಳು ಕೂಡ ಅಷ್ಟೇ ವೇಗವಾಗಿ ಸುತ್ತುತ್ತೆ ಅಂತ. ಇದು ಹೇಗೆ ಸಾಧ್ಯ? ಕೇಂದ್ರದಿಂದ ದೂರ ಇರುವ ನಕ್ಷತ್ರಗಳು ನಿಧಾನವಾಗಿ ಸುತ್ತಬೇಕು ಅಲ್ವಾ? ಆದರೆ ಅವು ಅಷ್ಟು ವೇಗವಾಗಿ ಸುತ್ತಲು ಕಾರಣ ಏನು ಅನ್ನೋ ಅನುಮಾನ ಕೂಡ ಪ್ರಾರಂಭವಾಗುತ್ತೆ. ಅದಕ್ಕೆ ಕಾರಣ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ. ಕಣ್ಣಿಗೆ ಕಾಣಿಸದೇ ಇರುವ ಈ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿಗೆ ಇರೋ ಮಾಸ್ ಗ್ಯಾಲಕ್ಸಿಯ ಕೊನೆಯಲ್ಲಿರುವ ನಕ್ಷತ್ರಗಳು ವೇಗವಾಗಿ ಸುತ್ತೋ ರೀತಿ ಮಾಡ್ತಿದೆಯಂತೆ. ಅಂದರೆ ಗ್ಯಾಲಕ್ಸಿಯಲ್ಲಿರುವ ನಕ್ಷತ್ರಗಳು ಗ್ಯಾಲಕ್ಸಿಯ ಮಧ್ಯದಲ್ಲಿರುವ ಬ್ಲ್ಯಾಕ್ ಹೋಲ್ ಸುತ್ತ ಸುತ್ತೋದಕ್ಕೆ ಆ ಬ್ಲ್ಯಾಕ್ ಹೋಲ್ ಜೊತೆ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಕೂಡ ಸಹಾಯ ಮಾಡುತ್ತೆ. ಗ್ಯಾಲಕ್ಸಿ ಸೆಂಟರ್ನಲ್ಲಿರುವ ಬ್ಲ್ಯಾಕ್ ಹೋಲ್ ಹತ್ತಿರ ನಕ್ಷತ್ರಗಳು ಹೋದರೆ ಅವು ಕೆಲವು ಕೋಟಿ ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಂತೆ. ಈ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ನಲ್ಲಿ ಇರುವ ಒಂದು ಟೀಸ್ಪೂನ್ ಪದಾರ್ಥದ ತೂಕ 1,00,000 ಸೂರ್ಯಗಳಿಗೆ ಸಮಾನವಾಗಿರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಡಾರ್ಕ್ ಮ್ಯಾಟರ್ ಅನ್ನೋದು ಮಾಸನ್ನು ಒಳಗೊಂಡಿರುವ ನಿಜವಾದ ಪದಾರ್ಥ. ಕಾಂತಿ ಅದರ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗದೆ ಅದರ ಒಳಗೇನೆ ಪ್ರವೇಶಿಸುತ್ತೆ. ಆದ್ದರಿಂದಲೇ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಈ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಗ್ಯಾಲಕ್ಸಿಯಲ್ಲಿ ನಕ್ಷತ್ರಗಳನ್ನು ಹಿಡಿದಿರುವ ಸೂಪರ್ ಗಮ್ ರೀತಿ ಕೆಲಸ ಮಾಡುತ್ತೆ. ಒಂದು ವೇಳೆ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಇಲ್ಲ ಅಂದರೆ ನಕ್ಷತ್ರಗಳು ಗ್ರಹಗಳೆಲ್ಲ ಗ್ಯಾಲಕ್ಸಿಯನ್ನು ಬಿಟ್ಟು ಬೇರೆಯಾಗಿ ಹೋಗುತ್ತೆ. ನಮ್ಮ ಸೋಲಾರ್ ಸಿಸ್ಟಮ್ ಗಂಟೆಗೆ 7,92,000 ಕಿಲೋಮೀಟರ್ ವೇಗದಲ್ಲಿ ಗ್ಯಾಲಕ್ಟಿಕ್ ಸೆಂಟರ್ನಲ್ಲಿರುವ ಬ್ಲ್ಯಾಕ್ ಹೋಲ್ ಸುತ್ತ ಸುತ್ತುತ್ತಿರುತ್ತೆ. ಇದರಿಂದ ಅರ್ಥವಾಗುತ್ತೆ ಆ ಬ್ಲ್ಯಾಕ್ ಹೋಲ್ಗೆ ಎಷ್ಟು ಪವರ್ ಇದೆ ಅಂತ. ಇಷ್ಟು ವೇಗವಾಗಿ ಸುತ್ತಿದರೂ ಆ ಬ್ಲ್ಯಾಕ್ ಹೋಲ್ ಸುತ್ತ ಒಂದು ರೌಂಡ್ ಹಾಕೋದಕ್ಕೆ ಸುಮಾರು 2,500 ಲಕ್ಷ ವರ್ಷಗಳ ಸಮಯ ಹಿಡಿಸುತ್ತಂತೆ. ಇದರಿಂದ ಅರ್ಥವಾಗುತ್ತೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಎಷ್ಟು ದೊಡ್ಡದು ಅಂತ. ಈ ರೀತಿ ನಮ್ಮ ಕಣ್ಣಿಗೆ ಕಾಣದೇ ಇರುವ ಆಟಮ್ಸ್ನ ಒಳಗೆ ಕೂಡ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಕೂಡ ಚಲನೆಯಲ್ಲಿ ಇರುತ್ತೆ. ಅದೇ ರೀತಿ ನಾವು ಕೂಡ ಈ ಭೂಮಿ ಮೇಲೆ ಚಲನೆಯಲ್ಲಿ ಇದ್ದೀವಿ. ನಮ್ಮ ಭೂಮಿ ಕೂಡ ಸೂರ್ಯನ ಸುತ್ತ ಸುತ್ತುತ್ತಾ ಚಲನೆಯಲ್ಲಿ ಇದೆ. ನಮ್ಮ ಸೋಲಾರ್ ಸಿಸ್ಟಮ್ ಕೂಡ ಗ್ಯಾಲಕ್ಸಿಯ ಸುತ್ತ ಸುತ್ತುತ್ತಾ ಚಲನೆಯಲ್ಲಿ ಇದೆ. ನಮ್ಮ ಗ್ಯಾಲಕ್ಸಿ ಕೂಡ ಈ ಬ್ರಹ್ಮಾಂಡದಲ್ಲಿ ನಾವು ನೋಡಲಾಗದ ಒಂದು ದೊಡ್ಡ ಆಬ್ಜೆಕ್ಟ್ ಸುತ್ತ ಸುತ್ತುತ್ತಿದೆ. ಆದರೆ ಅದು ಏನು ಅಂತ ತಿಳಿದುಕೊಳ್ಳಲು ನಮ್ಮಿಂದ ಎಂದಿಗೂ ಸಾಧ್ಯವಿಲ್ಲ. ಏಕೆ ಅಂದರೆ ಈ ಬ್ರಹ್ಮಾಂಡ ಅಷ್ಟು ದೊಡ್ಡದಾಗಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಈ ಬ್ರಹ್ಮಾಂಡಕ್ಕೆ ಕೊನೆಯೇ ಇಲ್ಲ. ಆದಿ ಅಂತ್ಯ ಇಲ್ಲದಿರುವುದೇ ಈ ನಮ್ಮ ಅತಿ ದೊಡ್ಡ ಬ್ರಹ್ಮಾಂಡ. ಬ್ರಹ್ಮಾಂಡವನ್ನು ಚಿಕ್ಕದು ದೊಡ್ಡದು ಅಂತ ಹೇಳಲು ಸಾಧ್ಯವೇ ಇಲ್ಲ. ಏಕೆ ಅಂದರೆ ಅದಕ್ಕೆ ಕೊನೆ ಅನ್ನೋದು ಇದ್ರೆ ತಾನೆ ಅದರ ಅಳತೆಯನ್ನು ಚಿಕ್ಕದು ದೊಡ್ಡದು ಅಂತ ಹೇಳೋದಕ್ಕೆ. ಇದಕ್ಕೆ ಕೊನೆಯಿಲ್ಲದ ಕಾರಣ ಇದು ಒಂದು ಮಹಾ ಬ್ರಹ್ಮಾಂಡ. ಇದರ ಬಗ್ಗೆ ನೀವೇನಂತೀರಾ? ಖಂಡಿತ ಕಾಮೆಂಟ್ ಮಾಡಿ.